ನಮಸ್ಕಾರ, ಅಮೋಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಅಂದರೆ ರವೆ ಉಂಡೆ ಹೆಂಗೆ ಮಾಡೋಣ ನೋಡೋಣ ಬರ್ರಿ. ಫಸ್ಟ್ಲಿಗೆ ಇಲ್ಲಿ ಕಡಾಯಿ ಅಥವಾ ಬಾಣಲಿ ಅದನ್ನು ಬಿಸಿ ಮಾಡೋಕ್ಕಿಡೋಣ. ಅದಕ್ಕೀಗ ನಾನು 2 ಚಮಚ ತುಪ್ಪ ಹಾಕ್ಕೊಳಕತ್ತೀನಿ. 2 ಚಮಚ ತುಪ್ಪ ಹಾಕ್ಕೊಂಡ್ಮೇಲೆ ಸ್ವಲ್ಪ ತುಪ್ಪ ಕರಗಲಿ. ತುಪ್ಪ ಕರಗೈತಿ. ಈಗ ನಾನು ಒಂದು 10-12 ಗೋಡಂಬಿ ಅದಾವಲ್ಲ, ಅದನ್ನ ಅರ್ಧ ಕಟ್ ಪೀಸ್ ಮಾಡಿಟ್ಟೇನಿ. ಅದನ್ನು ಗೋಡಂಬಿನ ಈಗ ತುಪ್ಪದಾಗ ಕರ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊತಾ ಇರೋಣ, ಎಲ್ಲ ಹೊತ್ತು ಬಿಡ್ತಾವೆ. ಸೊ ಗೋಡಂಬಿ ಒಂಚೂರು ಕಲರ್ ಚೇಂಜ್ ಆಗ್ಯಾವ. ಈಗ ಇದಕ್ಕೆ ಒಣ ದ್ರಾಕ್ಷಿ ಹಾಕ್ಕೊಳ್ಳೋಣ. ಒಣ ದ್ರಾಕ್ಷಿನ ಚೆನ್ನಾಗಿ ತುಪ್ಪದಾಗ ಕರ್ಕೊಳ್ಳೋಣ. ಸೊ 1-2 ನಿಮಿಷ ಆದಮೇಲೆ ದ್ರಾಕ್ಷಿನ ಉಬ್ಬ್ಯಾವಲ್ಲ, ಈಗ ಎರಡನ್ನು ತೆಗೆದು ಒಂದು ಬೇರೆ ಬೌಲಿಗೆ ಹಾಕ್ಕೊಂಬಿಡೋಣ. ಸೊ ಲೋ ಫ್ಲೇಮ್ನಾಗ ಇಟ್ಟದ್ದು ಕರ್ಕೊರಿ, ಇಲ್ಲ ಸೀದು ಹೋಗ್ಬಿಡ್ತೈತಿ. ಸೊ ಅದು ಸೇಮ್ ಬಾಣಲಿ ಒಳಗೆ ತುಪ್ಪ ಐತಲ್ಲ, ಈಗ ನಾನು ಒಂದು 1/4 kg ಅಷ್ಟು ಬಾಂಬೆ ರವೆ ತೊಗೊಂಡೇನಿ. ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡೇನಿ. ಸೊ ಆ ಬಾಣಲೆ ಒಳಗೆ ಈಗ ಹಾಕಿ ಲೋ ಫ್ಲೇಮ್ನಾಗ ನಾವು ರವಾನ ಕೆಂಪು ಬಣ್ಣ ಬರೋಮಟ್ಟ ಹುರಿದ್ಕೋಬೇಕು. ಸೊ ಕೈ ಆಡಿಸ್ಕೊತಾನೆ ಇರ್ರಿ, ಇಲ್ಲ ಸೀದು ಬಿಡ್ತೈತಿ. ಸೊ ಇಲ್ಲಿ ತುಪ್ಪ ಕಮ್ಮಿ ಅನ್ಸಕತ್ತೈತಿ, ಅದಕ್ಕೆ ನಾನು ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕ್ಕೊಂಡೇನಿ. ತುಪ್ಪ ಹೆಚ್ಚಿಗೆ ಹಾಕಿ ಮಾಡಿದ್ರೆ ನಡೀತೈತಿ. ನಾನು ಇಲ್ಲಿ 4 ಸ್ಪೂನ್ ಸಾಕಲ್ಲ, ಅಷ್ಟೇ ಯೂಸ್ ಮಾಡ್ಕೊಂಡೇನಿ. ಸೊ ಇದನ್ನು ಚೆನ್ನಾಗಿ ಕೆಂಪು ಬಣ್ಣ ಬರೋಮಟ್ಟ ಲೋ ಫ್ಲೇಮ್ನಾಗ ಇಟ್ಕೊಂಡು ರವಾನ ಹುರ್ಕೊಳ್ಳೋಣ. ಸೊ ನೋಡಿದ್ರಲ್ಲ, ರವೆ ಕೆಂಪು ಕಲರ್ಗೆ ಬಂತು. ಇದನ್ನು ಹುರ್ಕೊಳೋದಾತು. ಈಗ ಇದನ್ನು ಇನ್ನೊಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಸೊ ಅದು ಸೇಮ್ ಬಾಣಲೆ ಒಳಗೆ ಈಗ ನಾನು ಇಲ್ಲಿ ಅರ್ಧ ಬೌಲು ಒಣ ಕೊಬ್ಬರಿ ತುರಿದಿಟ್ಕೊಂಡೇನಿ. ಸೊ 1 ಬೌಲ್ ರವಕ್ಕೆ ಅರ್ಧ ಬೌಲೆ ಒಣ ಕೊಬ್ಬರಿ ಹಾಕ್ಕೊಳಕತ್ತೀನಿ. ನೀವು ಇಲ್ಲಿ ಹಸಿ ಕೊಬ್ಬರಿ ಇದ್ರೆ ಅದನ್ನ ಸ್ವಲ್ಪ ತುಪ್ಪದಾಗ ಹುರಿದು ಹಾಕ್ಕೊಂಡ್ರು ಬರ್ತೈತಿ. ಸೊ ಇದಕ್ಕೇನು ತುಪ್ಪ ಹಾಕಲಿಲ್ಲ ಅಂದ್ರೂ ನಡೀತೈತಿ ಒಣ ಕೊಬ್ಬರಿ ಹುರಿಯೋ ಟೈಮ್ಗೆ. ಸೊ ಬಾಣಲಿ ಬಿಸಿ ಇರ್ತೈತಲ್ಲ, ಸೀದು ಬಿಡ್ತೈತಿ. ಜಲ್ದಿನ ಕೈ ಆಡಿಸ್ಕೊಂತ ಹುರಿದು ತಕ್ಕೋರಿ. ಸೊ ಅದು ಒಣ ಕೊಬ್ಬರಿನ ರವೆ ಜೊತೆಗೆ ಈಗ ಹಾಕೇನಿ. ಸೊ ಈಗ ಇದು ರವೆ, ಒಣ ಕೊಬ್ಬರಿ ಮತ್ತು ಗೋಡಂಬಿ ದ್ರಾಕ್ಷಿನ 3 ಕೂಡಿಸಿ ಇಟ್ಕೊಳ್ಳೋಣ ಒಂದು ಪಾತ್ರೆ ಒಳಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದೆಲ್ಲ ಮಿಕ್ಸ್ ಆಯ್ತಲ್ಲ, ಇದೊಂಚೂರು ತಣ್ಣಗಾಗಲಿ. ಸೊ ಯಾವುದೋ ಬಾಣಲಿ ಒಳಗೆ 3/4 ಕಪ್ ಬೆಲ್ಲ ಹಾಕ್ಕೊಂಡಿದ್ದೆ ನಾನು. 1 ಫುಲ್ ಕಪ್ ರವಕ್ಕೆ 3/4 ಕಪ್ ಬೆಲ್ಲ. ಸೊ ಬೆಲ್ಲದ ಪಾಕದ ಉಂಡೆ ಮಾಡಕತ್ತೇನೆ ನಾನು. ಇದಕ್ಕೆ ಒಂದು 3-4 ಚಮಚ ಆಗಷ್ಟು ನೀರು ಹಾಕ್ಕೊಂಡೇನಿ. ಭಾಳ ನೀರು ಬೇಕಾಗೋದಿಲ್ಲ, ಬೆಲ್ಲ ಕರಗಿದ್ರೆ ಸಾಕು. ಸೊ ಇದು ಪಾಕ ತೆಗಿಯೋ ಅವಶ್ಯಕತೆ ಇಲ್ಲ. ಬೆಲ್ಲ ಕರಗಿ ಒಂದು ಕುದಿ ಬಂದ್ರೆ ಇದು ನಮ್ಮದು ಪಾಕ ರೆಡಿಯಾಗಿತ್ತು ಅಂತ ಅರ್ಥ. ಸೊ ಇದು ಬೆಲ್ಲದ ಪಾಕದ ರವದ ಉಂಡೆ ಎಲ್ಲ ತುಂಬ ರುಚಿ ಆಗ್ತೈತಿ. ನೀವು ಮನ್ಯಾಗ ಟ್ರೈ ಮಾಡಿ ನೋಡಿರಿ. ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಲೈಕ್ ಮಾಡಿರಿ, ಹಂಗೆ ಶೇರ್ ಮಾಡಿರಿ. ಸೊ ಪಾಕ ರೆಡಿಯಾಗಿತ್ತಲ್ಲ, ಗ್ಯಾಸ್ ಆಫ್ ಮಾಡಿ ಅದನ್ನೀಗ ಆಗಲೇ ಹುರಿದಿಟ್ಟಿರೋಂಥ ರವದಾಗ ಅಷ್ಟು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕೈಸ್ಕೊಂಡು, ಪಾಕ ಏನಾರು ಒಂಚೂರು ಹೆಚ್ಚು ಕಮ್ಮಿ ಆತಂದ್ರೆ ಅದನ್ನು ತೆಗೆದಿಟ್ಕೊಂಡು ಅದರೊಳಗೆ ಬೇಕಾದ್ರೆ ಶೇಂಗಾ ಹುರಿದಾಕಿ ಚಕ್ಕಿನೂ ಮಾಡ್ಕೊಬೋದು, ಇನ್ನೊಂಚೂರು ಬಿಸಿ ಮಾಡಿಕೊಂಡು. ಸೊ ಸಕ್ಕರೆದು ಅಂತಾರೆ, ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಬೆಲ್ಲದ ಒಮ್ಮೆ ಟ್ರೈ ಮಾಡಿ ನೋಡಿರಿ, ಟೇಸ್ಟ್ ಚಲೋ ಆಗಿತ್ತು. ಅಡ್ಡಿಲ್ಲ, ಮನ್ಯಾಗ ಎಲ್ಲರಿಗೂ ಇಷ್ಟ ಆಯಿತು. ಸೊ ಈಗ ಇದನ್ನು ಎಲ್ಲ ಪಾಕದಾಗ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಎಲ್ಲ ಕಡೆ ಪಾಕ ಹೋಗೈತೆಲ್ಲ ನೋಡ್ಕೊಂಡು ಕಲಿಸ್ಕೊಂಡು. ಸೊ ಈಗ ಇದು ರೆಡಿ ಆಗೈತಿ. ಒಂದು 3-4 ನಿಮಿಷ ಬಿಟ್ಟಿದ್ದೆ ನಾನು ಆರಕ್ಕೆ. ಸೊ 2 ಕೈಗೆ ಒಂಚೂರು ತುಪ್ಪ ಸೋರ್ಕೊಂಡು ಪಟ ಇದನ್ನು ಕಟ್ಕೊಂಬಿಡಿ. ಸ್ವಲ್ಪ ಬಿಸಿ ಭಾಳ ಇರ್ತೈತಲ್ಲ, ಬಡ ಕಟ್ಕೋರಿ. ಸೊ ನೋಡಿದ್ರಲ್ಲ, 1/4 kg ಒಳಗಂತ 16 ಉಂಡೆ ಆಗ್ಯಾವು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ.